ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗನ ಬರ್ಡೇ ಇದೆ, 3 ಇಯರ್ಸ್ ಬರ್ಡೇ. ಸೊ ಅವನಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ಹೇಳಿ ಅವನ್ನ ಮಲಗಿಸಿ ನಾನು ಇದನ್ನೆಲ್ಲ ರೆಡಿ ಮಾಡಿದ್ದೀನಿ. ಆ್ಯಂಡ್ ಗಿಫ್ಟ್ ಕೂಡ ರೆಡಿ ಆಗಿದೆ. ಸ್ವಲ್ಪ ಬಲೂನ್ಸ್ ಎಲ್ಲ ಓದಿ ರೂಮೆಲ್ಲ ಡೆಕೋರೇಟ್ ಮಾಡಿದ್ದೀನಿ. ಅವನಿಗೆ ಬಲೂನ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಎವ್ರಿ ಇಯರ್ ನನ್ನ ಮಕ್ಕಳು ಬರ್ಡೇನ ನಾನು ಇದೇ ಥರ ಸೆಲೆಬ್ರೇಟ್ ಮಾಡ್ತೀನಿ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕಾಯ್ತಾ ಇದ್ವಿ ಅವ್ನು ಎಷ್ಟೊತ್ತು ಕೇಳ್ತಾನೆ ಅಂತ. ಯಾಕೆಂದರೆ ಎದ್ದಿದ ತಕ್ಷಣ ಅವನಿಗೆ ಬರ್ಡೇ ಸಾಂಗ್ ಎಲ್ಲ ಪ್ಲೇ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತ. ಹಾಗೆ ಬಲೂನ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು. ನನ್ನ ಮಗಳು ಹಿಂದಿನ ದಿನವೇ ಹೇಳಿದ್ದೆ ಬೇಗ ಹೇಳ್ಬೇಕು ಅಂತ. ಯಾವಾಗಲೂ ಅವಳು ಲೇಟಾಗಿ ಹೇಳ್ತಾಳೆ, ಬಟ್ ಇವತ್ತು ಸಾಂಗ್ ಪ್ಲೇ ಆಗಿದ ತಕ್ಷಣ ಅವಳು ಕೂಡ ಎದ್ಬಿಟ್ಲು. ಸೊ ನಮಗಂತೂ ನಮ್ಮ ಇಬ್ಬರು ಮಕ್ಕಳು ಬರ್ಡೇನೂ ನಾವು ಇದೇ ಥರ ಸೆಲೆಬ್ರೇಟ್ ಮಾಡ್ತೀವಿ. ತುಂಬಾ ಖುಷಿ ಆಗುತ್ತೆ ನನಗೆ ನನ್ನ ಮಕ್ಕಳು ಬರ್ತ್ಡೇ ಅಂತ ಹೇಳಿದ್ರೆ. ಅವನಿಗೆ ಯಾವಾಗಲೂ ಎದ್ದಿದ ತಕ್ಷಣ ಅಮ್ಮನೇ ಬೇಕು. ನಾನು ಕೆಳಗಡೆ ಅಡುಗೆ ಮಾಡ್ತಾ ಇರ್ತೀನಿ, ಅಲ್ಲಿಗೆ ನಿದ್ದೆಗಣ್ಣಲ್ಲೇ ಓಡಿ ಬರ್ತಾನೆ ಅಮ್ಮ ಅಂತ. ನೋಡ್ತಾ ಇರ್ಬೋದು ನನ್ನ ಇಬ್ಬರು ಮಕ್ಕಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಬಲೂನ್ಸ್ ಅಂದರೆ ಅವರಿಬ್ಬರಿಗೂ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಅವರಿಬ್ಬರು ಮಲ್ಕೊಂಡ ಮೇಲೆ ನೈಟ್ ಇದನ್ನೆಲ್ಲ ಪ್ಲ್ಯಾನ್ ಮಾಡ್ತೀನಿ. ಬಲೂನ್ಸ್ ಎಲ್ಲ ಓದ್ತೀನಿ, ಸ್ವಲ್ಪ ರೂಮ್ಗೆಲ್ಲ ಬಲೂನ್ಸ್ ಎಲ್ಲ ಹಾಕಿ ಹಂಗೆ ಡೆಕೋರೇಟ್ ಮಾಡ್ತೀನಿ. ಬರ್ಡೇ ಅಂತ ಹೇಳಿದ್ರೆ ಮಕ್ಕಳು ಸ್ವಲ್ಪ ಖುಷಿ ಆಗಬೇಕು. ಹಾಗಾಗಿ ಎವ್ರಿ ಇಯರ್ ಇದನ್ನು ನಾನು ಫಾಲೋಅಪ್ ಮಾಡ್ತಾನೆ ಇರ್ತೀನಿ. ನನ್ನ ಮಕ್ಕಳು ಬರ್ತ್ಡೇ ದಿನ ಹಿಂದಿನ ದಿನ ನಾನು ಮಲಗೋದೇ ಇಲ್ಲ. ಎಷ್ಟೊತ್ತಿಗೆ ಬೆಳಗಾಗುತ್ತೆ, ಅವ್ರಿಗೆ ಯಾವಾಗ ಅದನ್ನೆಲ್ಲ ನೋಡಿ ಎಷ್ಟು ಖುಷಿ ಪಡ್ತಾರೆ ಅಂತ ನಾನು ಯಾವಾಗಲೂ ಕಾಯ್ತಾ ಇರ್ತೀನಿ. ನಾನು ಇಬ್ಬರು ಮಕ್ಕಳು ಬರ್ಡೇನಲ್ಲೂ ಹಾಗೇ ನಾನು. ಸೊ ನೋಡ್ತಾ ಇರ್ಬೋದು ನನ್ನ ಮಗ ನನ್ನ ಮಗಳು ಇಬ್ಬರು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ. ತುಂಬಾ ಖುಷಿಯಾಗುತ್ತೆ ನನಗಂತೂ. ಈ ಥರ ಯಾವಾಗಲೂ ಎಂಜಾಯ್ ಮಾಡ್ತಾ ಇರಲಿ ಅಂತ ವಿಶ್ ಮಾಡ್ತೀನಿ. ಹಾಗೆ ನಾವು ಅವನಿಗೆ ಬರ್ಡೇಗೆ ಅಂತ ಹೇಳ್ಬಿಟ್ಟು ಫೋಟೋಶೂಟ್ ಎಲ್ಲ ಮಾಡಿಸಿದ್ವಿ. ಆ ವಿಡಿಯೋ ಹೇಗೆ ಬಂದಿದೆ ಅಂತ ನನ್ನ ಮಗನಿಗೆ ತೋರಿಸಿರಲಿಲ್ಲ. ಬರ್ತ್ಡೇ ದಿನ ಮಾತ್ರ ನಾನು ತೋರಿಸ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಇಂಟ್ರೆಸ್ಟಿಂದ ಅವನು ಆ ವಿಡಿಯೋನ ನೋಡ್ತಿದ್ದಾನೆ ಅಂತ. ಫುಲ್ ಡೇ ಎಂಜಾಯ್ ಮಾಡಿದ್ದಾನೆ ಆ ಸಾಂಗ್ನ. ವಿಡಿಯೋ ಹಾಕೋ ನಂದು ನೋಡಬೇಕು ಪುಟ್ಟಂಜ ಅಂತ ಹೇಳ್ಬಿಟ್ಟು. ಇದಾದಮೇಲೆ ನಾವು ಅವನಿಗೆ ಸರ್ಪ್ರೈಸ್ ಆಗಿ ಫಸ್ಟೇ ರೆಡಿ ಮಾಡಿದಂಥ ಕೇಕು ಮತ್ತು ಗಿಫ್ಟ್ ಎಲ್ಲ ತೊಗೊಂಬಂದ್ವಿ. ಅದನ್ನು ನೋಡಿದಂತೂ ಇನ್ನೂ ಖುಷಿ ಆಯಿತು ಅವನಿಗೆ. ನನ್ನ ಮಗನಿಗೆ ಇವಾಗ 3 ಇಯರ್ಸು. ಅವನಿಗೆ ಈ ಥರ ಬರ್ತ್ಡೇ ಅಂದರೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅವನು ಕೇಕು ಅಂತ ಹೇಳಲ್ಲ, ಕೇಕ್ ಅಂತ ಹೇಳೋಕ್ಕೆ ಗೊತ್ತೇ ಇಲ್ಲ ಅವನಿಗೆ. ಬರ್ಡೇ ತಿಂತೀನಿ ಕೊಡಿ ಅಂತಾನೆ. ಸೊ ಬರ್ಡೇ ಅಂದರೆ ಅವನ ಪ್ರಕಾರ ಕೇಕ್ ಅಂತ ಹೇಳ್ಬಿಟ್ಟು ಸೊ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾನೆ. ನೋಡ್ತಾ ಇರ್ಬೋದು ಕೇಕ್ ಕಟ್ಟಿಂಗ್ ಟೈಮ್ ಇವಾಗ. ಅವನ ಬರ್ಡೇ ಗಿಫ್ಟನ್ನು ನನ್ನ ಮಗ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ತಿದ್ದಾನೆ. ಫುಲ್ ಡೇ ಅದನ್ನು ಬಿಡಲೇ ಇಲ್ಲ. ನಾವು ಮೈಸೂರು ಹೋಗೋವರೆಗೂ ಒಂದೇ ಸಮ ಹಿಡ್ಕೊಂಡು ಒಡ್ಡಾಡಿದ್ದಾನೆ. ಸಖತ್ ಎಂಜಾಯ್ ಮಾಡ್ದ ಅಂತಲೇ ಹೇಳ್ಬೋದು. ಆ್ಯಂಡ್ ಅವತ್ತೇ ಕೂಡ ಅದನ್ನು ಹೊಡೆದು ಹಾಕ್ತಾ ಯಾವಾಗಲೂ ಹಂಗೆ ಫುಲ್ಲು ತುಂಟ ನನ್ನ ಮಗ. ನಾನು ಹೇಳಿದ್ದೆ ಮಗನೇ ಇವತ್ತು ನಿನ್ನ ಬರ್ಡೇ ನೀನು ಹೊಡ್ಸ್ಕೋಬಾರ್ದು ನನ್ನ ಹತ್ರ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ಕೂಡ ಹೊಡ್ಸ್ಕೊಂಡಿದ್ದಾನೆ ಅವನು. ನಾನು ಬೈತಾ ಇದ್ದೆ ನನ್ನ ಮಗನಿಗೆ, ಬರ್ಡೇ ದಿನನೂ ಹೊಡ್ಸ್ಕೊಬೇಡ ಅಂದರೆ ಹೊಡ್ಸ್ಕೊಂಡಿದ್ಯಲ್ಲ ಅಂತ.
ಅದಕ್ಕೆ ನನ್ನ ಮಗಳು ಏನು ಹೇಳಿದ್ರು ಗೊತ್ತಾ, ಅಮ್ಮ ಡೈಲಿ ನೀವು ಅವನಿಗೆ 100 ಟೈಮ್ಸ್ ಹೊಡಿತಾ ಇದ್ರಿ ಅನಿಸುತ್ತೆ, ಬಟ್ ಇವತ್ತು ಅವನಿಗೆ ಜಸ್ಟ್ 10 ಟೈಮ್ಸ್ ಹೊಡೆದಿದ್ದೀರಾ ಅಷ್ಟೇ, ಹೋಗ್ಲಿ ಬಿಡಿ ಕಡಿಮೆ ಹೊಡ್ಸ್ಕೊಂಡಿದ್ದಾನೆ, ಅದಕ್ಕೆ ಖುಷಿ ಪಡಿ ಅಂತ ಹೇಳ್ತಾಯಿದ್ಲು. ಅದಂತೂ ವೆರಿ ಟ್ರೂ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಮಗನಿಗೆ ನಾನು ಒಂದು ದಿನಕ್ಕೆ ಇಲ್ಲ ಅಂದರೂ ಒಂದು 20ರಿಂದ 30 ಏಟಂತೂ ಖಂಡಿತ ಹೊಡೆದಿರ್ತೀನಿ. ಅಷ್ಟು ತುಂಟ ಅವನು. ಬಟ್ ಏನೇ ಮಾಡಿದ್ರು ಒಂದು ನಿಮಿಷನೂ ಇರಲ್ಲ, ಅವನು ಅಮ್ಮ ಸಾರಿ ಅಂದ್ಕೊಂಡು ವಾಪಸ್ ಬರ್ತಾನೆ. ಸೊ ನೋಡ್ತಾ ಇರ್ಬೋದು, ಅವನ ಟಾಯ್ಸ್ ಬೆಡ್ ಕೆಳಗೆಲ್ಲ ಹೋಗಿದೆ, ಅದನ್ನು ಇಂಟ್ರೆಸ್ಟಿಂದ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ದಾನೆ. ಹಾಗೆ ನಮಗೆಲ್ಲ ಒನ್ ಮೋರ್ ಸರ್ಪ್ರೈಸ್ ಅಂತ ಹೇಳಿದ್ರೆ, ನನ್ನ ತಮ್ಮ ಮತ್ತು ರಕ್ಷಿತಾ ಬುಜ್ಜಿ ಬಂದಿದ್ದು. ಅವ್ರು ಬರ್ತೀನಿ ಅಂತಲೇ ಗೊತ್ತಿರಲಿಲ್ಲ ನಮಗೆ, ಸರ್ಪ್ರೈಸ್ ಆಗಿ ಬಂದಿದ್ದರು. ಮಾರ್ನಿಂಗ್ ನಾನು ನನ್ನ ಮಗನಿಗೆ ಸ್ನಾನ ಮಾಡಿಸ್ತಿದ್ದೀನಿ, ಆವಾಗ ಬುಜ್ಜಿ ಬಂದು ಹಿಂದೆ ನಿಂತ್ಕೊಂಡಿದ್ದು. ನೋಡಿದ್ರೆ ಫುಲ್ ಸರ್ಪ್ರೈಸ್. ನಮಗೆ ತುಂಬಾ ಖುಷಿ ಆಯಿತು. ನನ್ನ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು. ಬುಜ್ಜಿ, ನನ್ನ ತಮ್ಮ, ರಕ್ಷಿತಾ, ನಾನು ಎಲ್ಲ ಕೂಡ ಸಖತ್ ಎಂಜಾಯ್ ಮಾಡಿದ್ವಿ. ನನ್ನೇ ಊರಿಗೆ ಬಾ ಅಂತೆಲ್ಲ ತುಂಬ ರಿಕ್ವೆಸ್ಟ್ ಮಾಡಿದ್ರು, ನಾನು ಹೋಗ್ಲಿಲ್ವಲ್ಲ. ಸೊ ಹಾಗಾಗಿ ಡಿಸಪಾಯಿಂಟ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಅವನೇ ನನ್ನ ಮಗನಿಗೆ ಕೇಕು ಬಟ್ಟೆ ಎಲ್ಲ ತೊಗೊಂಡ್ಬಂದಿದ್ದ. ಬೇಬಿ ಮೌರ್ಯ ಎಲ್ಲೋಗ್ತಿದ್ದೀರಾ? ದೋಸ್ತಾನ. ಯಾವ ದೋಸ್ತಾನ? ನಂಜನಗೂಡು. ಎಲ್ಲಿ ಹೋಗ್ತಿದ್ಯಾ? ದೋಸ್ತಾನ ಮಾಯಿಕುಯಿ. ನಂಜನಗೂಡು. ನಂಜನಗೂಡು ಅಂದ್ರೆ ಟೆಂಪಲ್. ಮನೆ ದೇವರು. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದಾಗ್ಲೇ 4 ಗಂಟೆ ಆಗಿತ್ತು. ಸೊ ಊಟ ಟೈಮ್ ಮುಗ್ದೋಗಿತ್ತು. ಆದರೂ ಕೂಡ ಸ್ವಲ್ಪ ಏನಾದರೂ ಲೈಟಾಗಿ ತಿನ್ನೋಣ ಅಂತ ಹೇಳಿ ಇಲ್ಲಿ ಬಂದ್ವಿ. ಊಟ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಮಕ್ಕಳಿಗೆ ಅಂತ ಹೇಳಿ ಪ್ಲೇ ಏರಿಯಾ ಇದೆ. ನನ್ನ ಮಕ್ಕಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾವು ಊಟ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡಿದ್ರೆ ಮಕ್ಕಳು ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಸೊ ಆ ರೆಸ್ಟೋರೆಂಟಲ್ಲೇ ಇನ್ನೂ ಸ್ವಲ್ಪ ಹೊತ್ತು ಇರೋಣ ಮಗಳೇ, ಇಲ್ಲೇ ಆಟ ಆಡಿ ಅಂತ ಹೇಳಿದೆ. ಬಟ್ ನನ್ನ ಮಗಳು ಇಲ್ಲ, ನಾನು ಹೊರಗಡೆ ಹೋಗಿ ಆಟ ಆಡಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಅವರಿಬ್ರಿಗೂ ಡಿಸಪಾಯಿಂಟ್ ಆಗೋದು ಬೇಡ ಅಂತೇಳಿ ಇವತ್ತೇನಿದ್ರು ಅವ್ರದ್ದೇ ಡೇ ಅಲ್ವಾ, ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದನ್ನೇ ಮಾಡೋಣ ಅಂತ ಹೇಳಿ ಕೂಡ ನಾವು ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದಿದ್ವಿ ಆಟ ಆಡಲಿ ಅಂತ. ಸಖತ್ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಒಂದೊಂದು ಫ್ಲೋರಲ್ಲಿ ಒಂದೊಂದು ಥರ ಗೇಮ್ಸ್ ಎಲ್ಲ ಇದೆ ಮಕ್ಕಳಿಗೆ ಅಂತ. ಕೆಳಗಡೆ ಎಲ್ಲ ಇದಿತ್ತು ಅಂತೆ. ಫಸ್ಟ್ ಫ್ಲೋರಲ್ಲಿ ಈ ಥರ ಎಲ್ಲ ಇದೆ ಮಕ್ಕಳು ಎಂಜಾಯ್ ಮಾಡಲಿ ಅಂತ. ಸೆಕೆಂಡ್ ಫ್ಲೋರಲ್ಲೇ ಬೇರೆ ಥರ ಗೇಮ್ಸ್ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಮಕ್ಕಳು ಆಟ ಆಡೋದಕ್ಕೆ. ನಾನು ಅವ್ರಿಗೆ 1 ಅವರ್ ಅಷ್ಟೇ ಹೇಳಿದ್ದು, 1 ಅವರ್ ಅಷ್ಟೇ ನೀವು ಆಟ ಆಡಬೇಕು ಅಂತ ಹೇಳಿ. ಬಟ್ ನಾವು ಇಲ್ಲಿ ಬಂದಮೇಲೆ ನನ್ನ ಮಕ್ಕಳು ಫುಲ್ ಚೇಂಜ್ ಆಗಿಬಿಟ್ರು. ಒಂದೊಂದು ಫ್ಲೋರಲ್ಲಿ 1 ಅವರ್ ಆಟ ಆಡ್ತೀವಿ ಅಂತ ಹೇಳಿದ್ರು. ಸೊ ಕೆಳಗಡೆ ಎಲ್ಲ ಫಸ್ಟ್ ಫ್ಲೋರಲ್ಲಿ ಆಟ ಮುಗಿಸ್ಕೊಂಬಂದರೆ ಸೆಕೆಂಡ್ ಫ್ಲೋರಲ್ಲಿ ಈ ಥರ ಗೇಮ್ಸ್ ಎಲ್ಲ ಇದೆ.
ಇದರಲ್ಲಂತೂ ನನ್ನ ಇಬ್ಬರು ಮಕ್ಕಳು ಬರೋದಕ್ಕೆ ರೆಡಿ ಇಲ್ಲ. 3 hours ಗೇಮ್ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 2.5 hours-ಇಂದ 3 hours-ವರೆಗೂ ಫುಲ್ ಗೇಮ್ ಆಡಿದ್ದಾರೆ. ಸಖತ್ ಎಂಜಾಯ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದೊಂದು ಗೇಮ್ಗೂ ಒಂದೊಂದು ಚಾರ್ಜ್ ಅಂತ ಏನೂ ಇಟ್ಟಿಲ್ಲ ಅವರು. ಕಾರ್ಡ್ ಥರ ಇಟ್ಟಿದ್ದಾರೆ. ಅಂದರೆ 500, 1000, 1500, 2000, 2500 ಅಂತ ಕಾರ್ಡಿಗೆ ರೀಚಾರ್ಜ್ ಮಾಡಿಸ್ಕೊಳ್ಳೋದು ನಾವು. ಆ ಕಾರ್ಡಲ್ಲಿ ನಾವು ಮಕ್ಳಿಗೆ ಎಷ್ಟು ಬೇಕಾನೋ ಗೇಮ್ಸ್ ಆಡ್ಬೋದು. ನಾವು ಕೂಡ ಒಂದು ಗೇಮೆಲ್ಲ ಆಡಿದ್ವಿ. ಮಕ್ಕಳು ಕೂಡ ಆಡ್ಬೋದು. ನನ್ನ ಮಕ್ಕಳು ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂತ ಹೇಳಿದರೆ, ಮಗನಿಗೆ ಈ ಬೈಕ್ ಗೇಮ್ ತುಂಬಾ ಇಷ್ಟ ಆಯಿತು. ಸೊ ಇವಾಗ ಮನೆಗೆ ಬಂದ ಮೇಲೆ ನನ್ನ ಮಗ ಹೊಸ ಡಿಮ್ಯಾಂಡ್ ಇಟ್ಟಿದ್ದಾನೆ, ನನಗೆ ಬೈಕ್ ಕೊಡಿಸಿ ಅಂತ. ಸೊ ನಮ್ಮನ್ನೆಲ್ಲರೂ ಡೈಲಿ ಕೇಳ್ತಿದ್ದಾನೆ ನನಗೆ ಬೈಕ್ ಬೇಕು ಕೊಡಿಸಿ ಅಂತ. ಯಾವ ಥರ ಅವನಿಗೆ ಬೈಕ್ ಇಷ್ಟ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ನಮ್ಮ ಬುಜ್ಜಿ ಇದ್ದಾಳೆ, ಅವಳು ಅಷ್ಟೇ, ಬುಜ್ಜಿ ಪೀಶ್ ನನಗೆ ಒಂದು ಹೊಸ ಬೈಕ್ ಕೊಡ್ತೀಯಾ ಅಂತ ಕೇಳಿದ್ದಾನೆ. ಅವಳು ಕೊಡ್ತೀನಿ ಅಂತ ಹೇಳಿದ್ದಾಳೆ. ಸೊ ಅವ್ನಿಗೆ ಆ ಮಟ್ಟಕ್ಕೆ ಬೈಕ್ ತುಂಬಾ ಇಷ್ಟ ಆಯಿತು. ಹಾಗೆ ನೋಡ್ತಾ ಇರ್ಬೋದು, ನನ್ನ ಮಗಳು ಇಲ್ಲಿ ಗೇಮ್ ಆಡಾದಮೇಲೆ ಅವಳು ಗೇಮ್ ಆಡಿದಾಗ ವಿನ್ ಆದಾಗೆಲ್ಲ ಅಲ್ಲಿ ಟಿಕೆಟ್ ಸಿಗುತ್ತೆ ನಮಗೆ. ಎಷ್ಟು ಗೇಮ್ ಆಡಿದ್ದಾಳೆ ಅಂತ ಹೇಳಿದ್ರೆ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ಅವಳು ಎಷ್ಟು ಟಿಕೆಟ್ಸ್ನ ಕೌಂಟ್ ಮಾಡಿದ್ದಾಳೆ ಅಂತ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವಳ ಹತ್ರ ಅಷ್ಟು ಟಿಕೆಟ್ಸ್ ಇದೆ ಅಂದರೆ ಅವಳು ಎಷ್ಟು ಗೇಮ್ ಆಡಿರ್ಬೋದು ಅಂತ. ಸೊ ನೋಡ್ತಾ ಇರ್ಬೋದು, ಎವ್ರಿ ಟೈಮ್ ಗೇಮ್ ಆಡಿದಾಗ ವಿನ್ ಆದಾಗೆಲ್ಲ ಟಿಕೆಟ್ಸ್ ಬರುತ್ತೆ, ಅದನ್ನೆಲ್ಲ ನೇತಾಕೊಂಡು ಓಡಾಡ್ತಿದ್ದಾಳೆ. ಎಲ್ಲ ಗೇಮ್ನೂ ಆಟ ಆಡಿದ್ದಾಳೆ, ಯಾವುದೂ ಬಿಟ್ಟಿಲ್ಲ ಅವಳು. ಬಟ್ ನನ್ನ ಮಗ ಬೈಕ್ ಮತ್ತು ಇನ್ನೊಂದು ಅಲ್ಲಿ ಫ್ರಾಗ್ಗೆ ಹೊಡೆಯೋದಿತ್ತು, ಅದು 2 ಮಾತ್ರ ಅವನು ಆಡಿರೋದು. ಉಳಿದೆಲ್ಲ ಇವಳಂತೂ ಸಖತ್ತಾಗಿ ಆಡಿದ್ದಾಳೆ. ಅವನಿಗಂತೂ ಬೈಕ್ ಇಳಿತಾನೇ ಇಲ್ಲ, ಅವನು ಓದಿ ಟಿಕೆಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾಳೆ ಅಂತ. ಇಮ್ಯಾಜಿನ್ ಅವಳು ಎಷ್ಟು ಗೇಮ್ ಆಡಿದ್ದಾಳೆ ಅಂತ. ತುಂಬಾ ಗೇಮ್ ಆಡಿದ್ದಾಳೆ, ಸಖತ್ ಎಂಜಾಯ್ ಮಾಡಿದ್ಲು. ಆ್ಯಂಡ್ ಲಾಸ್ಟಲ್ಲಿ ಟಿಕೆಟ್ಸನ್ನೆಲ್ಲ ನಾವು ತೊಗೊಂಡೋಗಿ ಇಲ್ಲಿ ಹಾಕಬೇಕು. ಸೊ ಅವಾಗ ನಮ್ಮ ಹತ್ರ ಇಷ್ಟು ನಂಬರ್ ಆಫ್ ಟಿಕೆಟ್ಸ್ ಇದೆ ಅನ್ನೋದು ನಮ್ಗೊಂದು ಗೊತ್ತಾಗುತ್ತೆ. ಅದಕ್ಕೆ ತಕ್ಕಂಗೆ ಅಲ್ಲಿ ರಿಟರ್ನ್ ಗಿಫ್ಟ್ ಥರ ಮಕ್ಕಳಿಗೆ ಎರೇಸರು, ಶಾರ್ಪ್ನರು ಅದೆಲ್ಲ ಕೂಡ ಇಟ್ಟಿದ್ರು. ಸೊ ನನ್ನ ಮಗಳಿಗೂ ಒಂದು ಒಳ್ಳೆ ಗಿಫ್ಟ್ ಸಿಕ್ತು ಅಂತಲೇ ಹೇಳ್ಬೋದು. ಸಖತ್ ಎಂಜಾಯ್ ಮಾಡಿದ್ರು. ಇದಾದಮೇಲೆ ಅವ್ರಿಗೆ ಒನ್ ಮೋರ್ ಸರ್ಪ್ರೈಸ್ ಅಂತ ಹೇಳಿದ್ರೆ, ನನ್ನ ಇನ್ನೊಬ್ಬ ತಮ್ಮ ಮತ್ತು ತಂಗಿ ಬಂದಿತ್ತು. ಅಂದರೆ ಪ್ರತೀಕ್ಷಾ, ಪ್ರೀತು ಕೂಡ ಅವ್ರಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ಹೇಳಿ ಬಂದರು. ಅವ್ರು ಮೈಸೂರು ಬಂದಾಗಲೇ ಆಲ್ಮೋಸ್ಟ್ 8 ಗಂಟೆ ಅಂತಲೇ ಹೇಳ್ಬೋದು. ನಾವು ಇದು ಗೇಮೆಲ್ಲ ಆಟ ಆಡಿ ಹೋಗ್ಬೇಕಂದ್ರೆ ನಮಗೆ ಕಾಲ್ ಬಂತು ಇಳಿದಿದ್ದೀವಿ ಅಂತ. ಸೊ ಆವಾಗ ನಾವು ಅವರನ್ನು ಕೂಡ ಪಿಕ್ ಮಾಡ್ಕೊಂಡು ಹೋದ್ವಿ. ಅದು ಕೂಡ ನನ್ನ ಮಗಳು ಇಬ್ಬರು ಸಖತ್ ಖುಷಿಯಾದರು. ನಾವು ರಿವೀಲ್ ಮಾಡಿರಲಿಲ್ಲ ಅವ್ರು ಬರ್ತಿದ್ದಾರೆ ಅಂತ. ಸೊ ನಮಗೂ ಕೂಡ ಒಂದು 4 ಗಂಟೆ 5 ಗಂಟೆ ಹಂಗೆ ಗೊತ್ತಾಯಿತು ಅವ್ರು ಬರ್ತಿದ್ದಾರೆ ಅಂತ. ಆಮೇಲೆ ಅವ್ರು ಬಂದಮೇಲಂತೂ ಸಖತ್ ಎಂಜಾಯ್ ಮಾಡಿದ್ರು. ಈ ಗ್ಯಾಪಲ್ಲಿ ನಾನು ಒಂದು ಮಿಸ್ಟೇಕ್ನ ಮಾಡಿಕೊಂಡೆ. ನನ್ನ ಮಗ ಮತ್ತು ನನ್ನ ಮಗಳಿಗೆ ಕೇಕ್ ಕಟ್ ಮಾಡೋ ಟೈಮಲ್ಲಿ ಬೇರೆ ಬಟ್ಟೆ ಹಾಕಬೇಕಂತ ಬಟ್ಟೆ ತೊಗೊಂಡಿದ್ದೀನಿ. ನನ್ನ ಮಗಂದು ಹೊಸ ಬಟ್ಟೆ ಅದನ್ನು ಮನೇಲೇ ಬಿಟ್ಟು ಬಂದಿದ್ದೆ. ನನಗೆ ಫುಲ್ಲು ಬೇಜಾರಾಗ್ಬಿಡ್ತು, ಏನು ಮಾಡೋದು ಅಂತ ಹೇಳಿ. ಆಮೇಲೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಲಾಲಿಪಾಪ್ಗೆ ಹೋಗಿ ಇನ್ನೊಂದು ಹೊಸ ಬಟ್ಟೆ ತೊಗೊಂಡ್ವಿ. ತುಂಬಾ ಡಿಸಪಾಯಿಂಟ್ ಆಯಿತು ನನಗೆ, ಯಾಕಂದರೆ ಬರ್ತಡೇಗೆ ಅಂತೇಳಿ ನಾನು ಸೆಲೆಕ್ಟ್ ಮಾಡಿದ್ದೆ, ತುಂಬ ಇಷ್ಟ ಆಗಿತ್ತು ನನಗೆ. ಬಟ್ ಆಮೇಲೆ ಕಾಂಪ್ರಮೈಸ್ ಅನ್ನೋ ಥರ ಒಂದು ಬಟ್ಟೆ ಸಿಕ್ತು, ಅದು ಕೂಡ ಅವ್ನಿಗೆ ತುಂಬ ಸೂಟಬಲ್ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವಿಲ್ಲಿಗೆ ಅವ್ನಿಗೆ ಕೇಕ್ ಕಟ್ ಮಾಡಿಸೋಣ ಹಾಗೆ ಡಿನ್ನರ್ಗೆ ಅಂತ ನಾವು ಇಲ್ಲಿಗೆ ಬಂದ್ವಿ. ತುಂಬಾ ಎಂಜಾಯ್ ಮಾಡಿದ್ರು ನನ್ನ ಮಗ ನನ್ನ ಮಗಳು. ನನ್ನ ತಮ್ಮ ತಂಗಿನ ನೋಡಿದ ತಕ್ಷಣ ನಮ್ಮಿಬ್ಬರ ಹತ್ರನೂ ಬರಲೇ ಇಲ್ಲ, ಫುಲ್ ಅವ್ರ ಹತ್ರನೇ ಇದ್ರು ಅಂತಲೇ ಹೇಳ್ಬೋದು. ನಮ್ಮ ಫ್ಯಾಮಿಲಿಯಲ್ಲಿ ಯಾರೇ ಇತ್ತು ಅಂದರೂ ನನ್ನ ಮಗ ಆಗಲಿ ನನ್ನ ಮಗಳಾಗಿ ಫುಲ್ ಟೈಮ್ ಅವ್ರ ಹತ್ರನೇ ಸ್ಪೆಂಡ್ ಮಾಡ್ತಾರೆ. ನನ್ನ ಹತ್ರ ಅಂತೂ ಖಂಡಿತ ಬರಲ್ಲ. ಸರ್ಪ್ರೈಸ್ ಅವರು ಸಂಡೇ ಇತ್ತು, ನನ್ನ ಮಕ್ಕಳು ಖುಷಿ ಆಗ್ತಾರೆ ಅಂತ ಅವರು ಬಂದಿದ್ದು. ಆ್ಯಂಡ್ ನನ್ನ ತಮ್ಮ ಕೂಡ ಅಷ್ಟೇ ಊರಿಂದ, ನಾವು ಊರಿಗೆ ಹೋಗ್ತಾ ಇಲ್ಲ, ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವನೇ ಇಲ್ಲಿಗೆ ಬಂದು ನಮ್ಮ ಮನೆಗೆ ಕೇಕೆಲ್ಲ ತೊಗೊಂಡು ಬಟ್ಟೆ ಎಲ್ಲ ತೊಗೊಂಬಂದಿದ್ದ. ಸೊ ಎರಡೂ ನಂಗೆ ತುಂಬಾ ಖುಷಿ ಆಯಿತು. ಹಾಗೆ ಕೇಕ್ನ ನಾನು ಪ್ಲ್ಯಾನ್ ಮಾಡಿದ್ದೆ, ನನ್ನ ಮಗನಿಗೆ ಇಷ್ಟ ಆಗೋ ಥರನೇ ನಾನು ಡೆಕೋರೇಟ್ ಮಾಡಬೇಕಂತ ಹೇಳಿ. ಸೊ ನಾನು ಈ ಥರ ಪ್ಲೇನ್ ಕೇಕ್ನ ಬುಕ್ ಮಾಡ್ಕೊಂಡಿದ್ದೆ, ನಾನೇ ಡೆಕೋರೇಟ್ ಮಾಡೋಣ ಅಂತೇಳಿ. ನಾನೇ ಎಲ್ಲ ಕೂಡ ಐಟಮ್ಸ್ ಎಲ್ಲ ತೊಗೊಬಂದಿದ್ದೀನಿ, ಅದಿಟ್ಟು ಡೆಕೋರೇಟ್ ಮಾಡ್ತೀನಿ. ಹೇಗೆ ಕಾಣುತ್ತೆ ಅಂತ ನೋಡ್ಬಿಟ್ಟು ಕಮೆಂಟ್ ಮಾಡಿ, ನಂಗೆ ತುಂಬಾ ಖುಷಿ ಆಗುತ್ತೆ ಆವಾಗ. ಸೊ ನನ್ನ ಮಗನಿಗೆ JCB ಅಂದರೆ ಸಿಕ್ಕಾಬಿಟ್ಟೆ ಕ್ರೇಜ್. ಅವನಿಗೆ ಎಲ್ಲಿ JCB ಸೌಂಡ್ ಕೇಳಿಸಿದ್ರು ನಾವು ಅಲ್ಲಿ ಕರ್ಕೊಂಡು ಹೋಗಬೇಕು. ನನ್ನ ಮಗಳು ಚೈಲ್ಡ್ಹುಡ್ಡಲ್ಲಿ ಅವಳು ಹಿಂಗೆ ತುಂಬ ಇಷ್ಟಪಡೋಳು JCB ಅಂತ ಹೇಳಿದ್ರೆ. ಸೊ ನನಗೆ ಸಡನ್ನಾಗಿ ಅನ್ನಿಸ್ತು, ನಾವ್ಯಾಕೆ ಈ ಥರ ಪ್ಲ್ಯಾನ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಜಸ್ಟ್ ಪ್ಲೇನಾಗಿ ಕೇಕ್ನ ತೊಗೊಂಡು ನಾನು ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ತುಂಬಾ ಇಷ್ಟ ಆಯಿತು, ನನ್ನ ಮಗನಿಗೂ ತುಂಬ ಎಂಜಾಯ್ ಮಾಡ್ದೆ. ಹಾಗೆ ಈ ಬರ್ಡೇ ಅಲ್ವಾ, ಸೊ ಹಾಗೆ ಸ್ವಲ್ಪ ಟೇಬಲ್ಗೆ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು. ಕ್ಯಾಂಡಲ್ ಲೈಟ್ ಡಿನ್ನರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಪೂಲ್ ಸೈಡ್ ನಾವು ಕೇಳಿದ್ವಿ, ತುಂಬ ಚಳಿ ಇರೋದ್ರಿಂದ, ಮಕ್ಕಳು ತುಂಬ ಚಿಕ್ಕವರಾಗಿರೋದ್ರಿಂದ ಪೂಲ್ ಸೈಡ್ ಬೇಡ ಅಂತ ಹೇಳಿ ಒಳಗೆ ಕೂಡ ಈ ಥರ ರೆಡಿ ಮಾಡಿಕೊಟ್ಟಿದ್ರು. ಒಳಗೆ ರೆಡಿ ಮಾಡಿದರೆ ಕ್ಯಾಂಡಲ್ಸ್ ಲೈಟ್ಸ್ ಎಲ್ಲ ಆಫ್ ಮಾಡೋಕ್ಕಾಗಲ್ಲ, ಬಿಕಾಸ್ ಬೇರೆಯವರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗಾಗಿ ಪರವಾಗಿಲ್ಲ, ಕಾಂಪ್ರಮೈಸ್ ಆಗೋಣ ಅಂತ ಹೇಳಿಬಿಟ್ಟು ನಾವು ಕೂಡ ಕಾಂಪ್ರಮೈಸ್ ಆದ್ವಿ. ತುಂಬಾ ಚೆನ್ನಾಗಿತ್ತು. ನನ್ನ ಮಗಂದು ಇದು ಹೊಸ ಬಟ್ಟೆ, ಇನ್ನೊಂದು ಬರ್ಡೇಗೆ ಅಂತ ಈಗ ಸಡನ್ನಾಗಿ ನಾವು ತೊಗೊಂಡಿದ್ದು. ಬಟ್ ಈ ಬಟ್ಟೆನಲ್ಲಿ ಒಂದು ಫೋಟೋ ಕೂಡ ಅವನಿಗೆ ನಾವು ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ಅಷ್ಟು ತುಂಟ ನನ್ನ ಮಗ, ಒಂದು ತೆಗೆಸ್ಕೊಳ್ಳೇ ಇಲ್ಲ ಅವನು ಫೋಟೋಸ್ನ.
ನಾನು ನಮ್ಮ ಪ್ರೀತಿಗೆ ಹೇಳಿದೆ ಅಟ್ಲೀಸ್ಟ್ ಒಂದೇ ಒಂದು ಫೋಟೋನಾದರೂ ಸಿಂಗಲ್ ತೆಗಿ ಅಂತ. ಬಟ್ ಅವ್ನು ತೆಗ್ಸ್ಕೊಳ್ಳೋಕೆ ರೆಡಿನೇ ಇರಲಿಲ್ಲ. ಹಾಗೆ ನಮಗೆ ಕಾಂಪ್ಲಿಮೆಂಟ್ರಿ ಕೇಕ್ ಕೂಡ ಸಿಕ್ತು. ಇಲ್ಲಿ ಬರ್ಡೇ ಇರೋದ್ರಿಂದ ಅವರು ಕೂಡ ಕಾಂಪ್ಲಿಮೆಂಟ್ರಿ ಕೇಕ್ ಎಲ್ಲ ಕೊಟ್ಟಿದ್ರು. ಬರ್ಡೇ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಇವತ್ತು ನಾವು ನನ್ನ ಮಗ ಕಟ್ ಮಾಡ್ತಿರೋದು 4 ಕೇಕು ಟೋಟಲಾಗಿ. ನನ್ನ ಮಗಳು ಹೇಳಿದ್ದಾಳೆ ನನಗೂ ಹಿಂಗೆ ಕರ್ಕೊಬಂದು ಮಾಡಬೇಕು ಅಂತ ಹೇಳಿ. ಗೊತ್ತಿಲ್ಲ, ಅವಳ ಬರ್ಡೇ ನೆಕ್ಸ್ಟ್ ಮಂತ್ ಇದೆ. ಇನ್ನು ನಾವೇನು ಪ್ಲ್ಯಾನ್ ಮಾಡಿಲ್ಲ, ಮಾಡಬೇಕು ಅವಳದು ಕೂಡ ಹಿಂಗೆ ಹ್ಯಾಪಿ ಆಗಲಿ ಅಂತ. ಸೆಲೆಬ್ರೇಷನ್ ಎಲ್ಲ ಮುಗೀತು. ಇನ್ನೇನಿದ್ರು ಊಟ ಟೈಮ್ ಆಲೇ ತುಂಬ ಟೈಮ್ ಆಗಿಬಿಟ್ಟಿತ್ತು. 10 o'clock ಅಂತ ಅನಿಸುತ್ತೆ ನಾವು ಊಟ ಕುತ್ಕೊಂಡಾಗ್ಲೇ. ಸೊ ಊಟ ಮಾತ್ರ ನಿಜವಾಗ್ಲೂ ಸಖತ್ತಾಗಿತ್ತು. ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. ನನ್ನ ಮಗ ಮತ್ತು ನನ್ನ ಮಗಳು ಏನೂ ತಿನ್ನಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಟೈಮ್ ಆಗಿಬಿಟ್ಟಿತ್ತು. ಅವ್ರಿಗೆಲ್ಲ ಯೂಶ್ವಲಿ 7 o'clockಗೆ ಊಟ ಎಲ್ಲ ಮುಗ್ದಿರುತ್ತೆ. ಬಟ್ ಇವತ್ತು 10 ಗಂಟೆ ಆಯಿತು ಈ ಊಟ ಮಾಡ್ತಿದ್ದಾರೆ. ಹಾಗಾಗಿ ಅವ್ರು ಯಾರೂ ಕೂಡ ಊಟ ಎಂಜಾಯ್ ಮಾಡಲಿಲ್ಲ. ಬಟ್ ನಾವೆಲ್ಲ ಸಖತ್ ಎಂಜಾಯ್ ಮಾಡಿದ್ವಿ. ಲಾಸ್ಟೆಲ್ಲ ನಮ್ಮ ಮಗ ನನ್ನ ಮಗಳು ಇಬ್ಬರು ಐಸ್ ಕ್ರೀಮ್ ಅಂತೂ ಸಖತ್ ಎಂಜಾಯ್ ಮಾಡಿದ್ರು. ಇಲ್ಲಿ ನಾವು ಊಟ ಎಲ್ಲ ಎಂಜಾಯ್ ಮಾಡ್ತಿದ್ರೆ ನನ್ನ ತಮ್ಮ ತಂಗಿ ಮತ್ತು ನನ್ನ ಮಗಳು ಎಲ್ಲ ಬಂದು ಆಚೆ ಔಟ್ಸೈಡೆಲ್ಲ ಎಂಜಾಯ್ ಮಾಡ್ತಿದ್ರು. ಅವಾಗ ಒಂದಷ್ಟು ವೀಡಿಯೋಸು ಫೋಟೋಸ್ ಎಲ್ಲ ತಗೊಂಡಿದ್ದಾರೆ ನನ್ನ ತಮ್ಮ ತಂಗಿ ಇಬ್ಬರು. ನಾನಂತೂ ಇಲ್ಲಿ ಬರಲಿಲ್ಲ. ನಾನು ಪ್ರದೀಪ್ ಇಬ್ಬರು ಒಳಗಡೆ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ತಾಯಿದ್ವಿ. ಸೊ ನಾವು ಅದೇ ಮಾತಾಡ್ತಾ ಇದ್ವಿ, ಪ್ರತೀಕ್ಷಾ ಪ್ರೀತಿ ಇರೋದ್ರಿಂದ ನಾವಿಬ್ಬರು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ಅಂತ. ಸೊ ಎಂಜಾಯ್ ಮಾಡಿದ್ರು. ಬರ್ಡೇ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಡಬಲ್ ಡಮಾಕ ನನ್ನ ಮಗನಿಗೆ ಅವರಿಬ್ಬರು ಮಾಮದಿರು ಅವನಿಗೆ ಸರ್ಪ್ರೈಸ್ ಮಾಡಿದ್ದಾರೆ ಬಂದು. ಅದು ತುಂಬ ಖುಷಿ ಆಯಿತು ನನ್ನ ಮಗನ ಬರ್ಡೇಲಿ ನನಗೆ. ಮಗನೂ ಅಷ್ಟೇ, ನನ್ನ ಮಗಳು ಅಷ್ಟೇ, ನಾವೆಲ್ಲರೂ ಅಷ್ಟೇ ಇವತ್ತು ಬರ್ಡೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಹಾಗೆ ಇವತ್ತಿನ ಬರ್ಡೇನಲ್ಲಿ ಯಾವ್ಯಾವ ಫೋಟೋಸ್ ಎಲ್ಲ ತೆಗೆದಿದ್ದೀವಿ ಅನ್ನೋದು ಒಂದು ಮೆಮೊರಿಗಿರಲಿ ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ಕೊಂಬನ್ನಿ ಫೋಟೋಸ್ ಎಲ್ಲ ಹೇಗಿದೆ ಅಂತ.
ಅದಷ್ಟು ನಾನು ಮಗನ ಬರ್ತ್ಡೇಲಿ ತೆಗೆದಂಥ ಫೋಟೋಸು. ಹಾಗೆ ಇಲ್ಲಿ ನನ್ನ ಮಗ ನಮ್ಮ ಪ್ರೀತು ತಂದಿರುವಂಥ ಗಿಫ್ಟ್ ಅಂತ ಓಪನ್ ಮಾಡ್ತಿದ್ದಾನೆ. ಓಪನ್ ಮಾಡಿ ಹೇಗೆಲ್ಲ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅವ್ರು ದೊಡ್ಡವರಾದ್ಮೇಲೆ ಅದೆಲ್ಲ ನೋಡಿದಾಗ ಎಂಜಾಯ್ ಮಾಡ್ತಾರೆ. ಹಾಗಾಗಿ ಸೊ ಅದನ್ನು ಕೂಡ ಯಾರು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೋಡಿ ನನ್ನ ಮಗ ಹೇಗೆಲ್ಲ ಎಂಜಾಯ್ ಮಾಡ್ಕೊಂತಾನೆ ಅಂತ. ಏನು ಆಗಲ್ಲ ಮಗನೇ. ನೀ ಹಾಯ್ ಮಾಡು. ಜೋರಾಗಿ ಮಾತಾಡಬೇಕು. ಹೌದಾ? One, two, three, 4, 5, 8, 9, 10. Ini saya. 1, 2, 3, 4, 6, 5. 5, 6, 7, 8, 9, 10. ಏನು ಹ್ಯಾಪಿ ಬರ್ಡೇ ಮಗನೇ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.